ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಇಟ್ಸಿ ಬಿಟ್ಸಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ದೀರಾ. ಹಾಗೆ ಇಟ್ಸಿ ಬಿಟ್ಸಿಯ ಮಳಿಗೆಯಲ್ಲಿ ಏನೆಲ್ಲ ಕರಕುಶಲತೆಯ ಸಾಮಗ್ರಿಗಳು ದೊರೆಯುತ್ತೆ ಅಂತಾನೂ ಗೊತ್ತಿದೆ. ಹಾಗೆ ಇವತ್ತು ಕೂಡ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಅನ್ನ ಬಳಸಿ ಕಾರ್ಡ್ ಅನ್ನ ಹೇಗೆ ಮಾಡಬಹುದು ಅಂತ ತೋರಿಸಲಿದ್ದಾರೆ. ಅದನ್ನ ಹೇಗೆ ಮಾಡ್ತಾರೆ ಅಂತ ನೀವು ಒಮ್ಮೆ ನೋಡಿ. ನಾವು ಕ್ವಿಲ್ಟ್ ಕಾರ್ಡ್ಗೆ ಬೇಕಾದಂಥ ಮೆಟೀರಿಯಲ್ಸ್ ಎಲ್ಲ ತಂದಿದ್ದೀವಿ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕ್ವಿಲ್ಟ್ ಕಾರ್ಡ್ಗೆ ಬೇಕಾಗಿರುವ ಮೆಟೀರಿಯಲ್ಸ್: ಕ್ವಿಲ್ಲಿಂಗ್ ಬೋರ್ಡ್, ಕ್ವಿಲ್ಲಿಂಗ್ ಸ್ಟ್ರಿಪ್ಸ್, ಕ್ರಿಸ್ಟಲ್ಸ್, ಕ್ರಾಫ್ಟ್ ಗ್ಲೂ, ಡಬಲ್ ಸೈಡೆಡ್ ಫೋಮ್ ಟೇಪ್, ಹ್ಯಾಂಡ್ಮೇಡ್ ಪೇಪರ್ ಕಾರ್ಡ್, ಸಿಸರ್ಸ್, ಕ್ವಿಲ್ಲಿಂಗ್ ಟೂಲ್, ವೈಟ್ ಕಾರ್ಡ್. ಇದು ಲೈಟ್ ಪಿಂಕ್ ಕ್ವಿಲ್ಲಿಂಗ್ ಸ್ಟ್ರಿಪ್ಪು. ಈಗ ಇದನ್ನು ಅರ್ಧ ಲೆಂತ್ಗೆ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಇವಾಗ ಡಾರ್ಕ್ ಪಿಂಕ್ ಕ್ವಿಲ್ಲಿಂಗ್ ಸ್ಟ್ರಿಪ್ಪನ್ನು ಅರ್ಧ ಲೆಂತ್ಗೆ ಕಟ್ ಮಾಡ್ಕೋಬೇಕು. ಇವಾಗ ಅದನ್ನು ಜೊತೆಗೆ ಅಂಟಿಸ್ಕೋಬೇಕು. ಇದು ಈ ಟೂಲು ಸ್ಲಾಟೆಡ್ ಕ್ವಿಲ್ಲಿಂಗ್ ಟೂಲ್ ಅಂತ. ಈ ಟೂಲ್ನಲ್ಲಿ ಮುಂದ್ಗಡೆ ಒಂದು ಕಟ್ಟಿದೆ, ತುದಿನಲ್ಲಿ ಸ್ವಲ್ಪ ಸ್ಟ್ರಿಪ್ ಬಿಟ್ಕೊಂಡು ಇವಾಗ ಇದನ್ನು ಸುತ್ತಕ್ಕೆ ಶುರು ಮಾಡಬೇಕು. ಬೆರಳನ್ನು ಹೀಗೊಂದು ನಿಮ್ಮ ತಂಬನ್ನು ಸಪೋರ್ಟ್ಗೆ ಇಟ್ಕೊಂಡು ಇಲ್ಲೊಂದು ಬೆರಳನ್ನ ಸಪೋರ್ಟ್ಗೆ ಇಟ್ಕೊಂಡು ಹೀಗೆ ರೋಲ್ ಮಾಡೋಕ್ಕೆ ಶುರು ಮಾಡಬೇಕು. ಇದು ತುಂಬ ಪ್ರೆಷರ್ ಟೈಟ್ ಮಾಡಬೇಡಿ, ಸ್ವಲ್ಪ ಸಡಿಲವಾಗಿ ರೋಲ್ ಮಾಡ್ತಾ ಬರಬೇಕು. ಇವಾಗ ಇದರಲ್ಲಿ ಕಾಯಿಲ್ನ ಸುತ್ತಕೊಂಡಿದ್ದೀನಿ ಟೂಲ್ ಒಳಗಡೆ. ಈಗ ಇದನ್ನು ತೆಗೆದುಬಿಟ್ಟು ಬೋರ್ಡ್ ಮೇಲೆ ಹಾಕಬೇಕು. ನಮಗೆ ಬೇಕಾದ ಸೈಜ್ ಹೋಲ್ ಒಳಗಡೆ ಈ ಕ್ವಿಲ್ಲಿಂಗ್ ಬೋರ್ಡಲ್ಲಿ ಬೇರೆ ಬೇರೆ ಸೈಜ್ ಹೋಲುಗಳಿದೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗಡೆ ನಾವು ಇದನ್ನು ಇಟ್ಕೊಬೇಕು. ಇವಾಗ ಇಲ್ಲೇ ಇಟ್ಕೊಂಡು ಈ ಬೋರ್ಡ್ ಮೇಲೆ ಇಟ್ಕೊಂಡು ನೀವು ಗ್ಲೂ ಅಂಟಿಸ್ಕೋಬೇಕಾಗತ್ತೆ. ಇದಕ್ಕೆ ಹಾಕಿ ಈಗ 1 ನಿಮಿಷ ಒತ್ತಿ ಹಿಡ್ಕೊಂಡ್ರೆ ಗ್ಲೂ ಅಂಟ್ಕೊಳ್ಳುತ್ತೆ. ಈ ಗ್ಲೂ ಕ್ಲಿಯರ್ ಗ್ಲೂ ಅಂತಾರೆ. ಹಚ್ಚಿದಾಗ ಬೆಳ್ಳಗಿರುತ್ತೆ, ಬಟ್ ಡ್ರೈ ಆದಾಗ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಆ ಥರದ್ದೇ ಗ್ಲೂ ಉಪಯೋಗಿಸ್ಬೇಕು ನೀವು. ಇವಾಗ ಇದೇ ಸೈಜ್ನ ಕಾಯಿಲ್ಗಳನ್ನ ನೀವು ಮಾಡಿಟ್ಕೋಬೇಕಾಗತ್ತೆ. ನಾನಿದು ಒಂದ್ರದ್ದು ಫಸ್ಟ್ ನಿಮಗೆ ತೋರಿಸ್ತೀನಿ ಇದು ಏನು ಮಾಡಬೇಕು ಅನ್ನೋದು. ಈ ಕಡೆ ಆ ಕಡೆ ನಿಮ್ಮ ಬೆರಳುಗಳನ್ನ ಇಟ್ಕೊಂಡು ಸ್ವಲ್ಪ ಜೆಂಟಲಾಗಿ ಒಂದು ಪ್ರೆಷರ್ ಕೊಡಬೇಕು. ಎರಡು ಕಡೆ ಹೀಗೆ ಒತ್ತಬೇಕು. ಸೊ ಇದೇ ರೀತಿ ನಾವು ಆ ಸರ್ಕಲಲ್ಲೇ ತುಂಬ ಕಾಯಿಲ್ಸ್ ಮಾಡಿಟ್ಕೊಂಡು ಈ ರೀತಿ ಒಂದು ಲೀಫ್ ಶೇಪ್ ಮಾಡ್ಕೋಬೇಕು. ಇದರಲ್ಲಿ ಬೇರೆ ಬೇರೆ ಸೈಜ್ ಹೋಲುಗಳಿವೆ. ನಿಮ್ಮ ಪೆಟಲ್ಲು ಫಸ್ಟ್ ಆಫ್ ಆಲ್ ಕಾಯಿಲ್ ಮಾಡ್ಕೋತೀರಲ್ಲ, ಆ ಕಾಯಿಲ್ ಯಾವ್ಯಾವ ಶೇಪಿಗೆ ಬೇಕೋ ಆ ಸೈಜ್ ಹೋಲುಗಳಲ್ಲಿ ಇಟ್ಕೋತೀರಾ. ಇವಾಗ ನಾನು ಈ ಐ ಶೇಪ್ ತೋರಿಸಿದ್ನಲ್ಲ, ಅದೇ ರೀತಿ ನನಗಿವಾಗ ಚಿಕ್ಕ ಸೈಜದ್ದು ಬೇಕು. ಅದಕ್ಕೆ ಏನು ಮಾಡೋಣ ಅಂದರೆ ಈ ಡಾರ್ಕ್ ಕಲರ್ದು ಸ್ಟ್ರಿಪ್ಪನ್ನು 4 ಭಾಗವಾಗಿ ಕತ್ತರಿಸ್ಬೇಕಾಗತ್ತೆ. ಈಗ ಅರ್ಧಕ್ಕೆ ಮಡಚ್ಕೊಂಡು ಮತ್ತು ಇಲ್ಲಿಗೊಂದು ಕತ್ತರಿಸ್ಕೊಳ್ಳೋಣ. ಅದರಲ್ಲಿ ಒಂದು ಪೀಸನ್ನು ತಗೊಂಡು ಮತ್ತೆ ಫೋಲ್ಡ್ ಮಾಡಿಕೊಂಡು ಈಗ ಮತ್ತೆ ಕತ್ತರಿಸ್ಕೊ. ಇವಾಗ ಆವಾಗಲೇ ಮಾಡ್ದಂಗೆ ತಿರುಗಿ ಸೇಮ್ ಮೆಥಡು ಮತ್ತೆ ರೋಲ್ ಮಾಡ್ಕೊಳ್ಳೋಣ. ಇವಾಗ ಚಿಕ್ಕ ಸರ್ಕಲ್ ಬರುತ್ತೆ, ನಿಮ್ಮ ಚಿಕ್ಕ ಕಾಯಿಲ್ ಬರುತ್ತೆ ಇದು ಮಾಡೋದ್ರಿಂದ. ಇವಾಗ ಈ ಕಾಯಿಲನ್ನು ನಾವು ಚಿಕ್ಕ ಸೈಜ್ ಹೋಲಲ್ಲಿ ಹಾಕ್ತೀವಿ, ಯಾಕೆಂದರೆ ನಮಗೆ ಚಿಕ್ಕ ಲೀಫ್ ಬೇಕಲ್ಲ, ಅದಕ್ಕೆ ಚಿಕ್ಕ ಸೈಜಲ್ಲಿ ಹಾಕ್ತೀವಿ. ಇವಾಗ ಗ್ಲೂ ಅಂಟಿಸ್ಕೊಂಡು ಇವಾಗ ಆ ದೊಡ್ಡ ಕಾಯಿಲ್ಗೆ ಶೇಪ್ ಮಾಡ್ದಂಗೆ ಈ ತುದಿ ಮತ್ತು ಆ ತುದಿನಲ್ಲಿ ನಿಮ್ಮ ಬೆರಳುಗಳನ್ನ ಇಟ್ಕೊಂಡು ಮೆತ್ತಗೆ ಪಿಂಚ್ ಮಾಡಬೇಕು. ಇವಾಗ ನಿಮಗೆ ಚಿಕ್ಕ ಲೀಫ್ ಶೇಪ್ ಬಂದಿದೆ. ಇವಾಗ ಇದು ಎಂಟ್ ಮಾಡ್ಕೋಬೇಕು ನಾವು. ಈ ಸತಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ನೀವು ಇಷ್ಟೊತ್ತು ನೋಡಿದ್ದು ಫುಲ್ಲು ಕಾಯಿಲ್ ಸುತ್ತಿದ್ದನ್ನು ಈ ಸತಿ ನಾವು ಅರ್ಧ ಮಾತ್ರ ಸುತ್ತೀವಿ, ಸ್ವಲ್ಪ ಬೇರೆ ರೀತಿ ಮಾಡ್ತೀವಿ ಇದನ್ನು. ಇವಾಗ ಈ ರೀತಿ ಮಾಡ್ತೀವಿ ಅದನ್ನು. ಆಮೇಲೆ ಇದನ್ನು ಒಂದು ಸತಿ ಸ್ವಲ್ಪ ಹೀಗೆ ಅನ್ಬೇಕಷ್ಟೆ, ನ್ಯಾಚುರಲ್ ಒಂದು ಬಂದಂಗೆ ಈ ರೀತಿ ಮಾಡ್ಕೋಬೇಕು. ಈ ಥರ ನೀವು 2 ತಯಾರಿಸ್ಕೋಬೇಕಾಗತ್ತೆ. ಇವಾಗ ನಮಗೆ ಬೇಕಾದ್ದೆಲ್ಲ ರೆಡಿಯಾಗಿದೆ. ದೊಡ್ಡದು ಐ ಒಂದು 6 ಪೀಸ್ ರೆಡಿಯಾಗಿದೆ, ಚಿಕ್ಕದು ಒಂದು 8 ರೆಡಿಯಾಗಿದೆ, ಮತ್ತು 2 ಲೀಫ್ಗಳು ರೆಡಿಯಾಗಿದೆ. ಇವಾಗ ಎಲ್ಲ ಪೆಟಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಕಾರ್ಡನ್ನು ಜೋಡ್ಸೋಕ್ಕೆ ಶುರು ಮಾಡೋಣ. ಈಗ ಒಂದು ಆ ಪಿಂಕ್ ಕಾರ್ಡು, ಈ ಕಾರ್ಡು ತರತರಾವರಿ ಕಲರ್ ಕಾರ್ಡುಗಳು ಬರುತ್ತೆ, ಒಂದು ಪ್ಯಾಕಲ್ಲಿ ರೆಡಿಯಾಗಿ ಬರುತ್ತೆ. ಇವಾಗ ಇದ್ರ ಮೇಲೆ ಒಂದು ವೈಟ್ ಬೋರ್ಡನ್ನ
ಕಟ್ ಮಾಡ್ಕೋಬೇಕು. ಇದಕ್ಕೆ ಒಂದು ಲೇಯರ್ ಕೊಡಬೇಕು. ಡೈರೆಕ್ಟಾಗಿ ಹೂವು ಅಂಟಿಸೋಕ್ಕಿಂತ ಒಂದು ಲೇಯರ್ ಕೊಡಬೇಕು. ಈ ವೈಟ್ ಬೋರ್ಡನ್ನು ಇದಕ್ಕಿಂತ ಒಂದು ಅರ್ಧ ಸೆಂಟಿಮೀಟರ್ 4 ಕಡೆ ಕಡಿಮೆ ಆಗುವಷ್ಟು ದೊಡ್ಡದು ಆ ಸೈಜ್ಗೆ ವೈಟ್ ಬೋರ್ಡನ್ನು ಕಟ್ ಮಾಡ್ಕೋಬೇಕು. ಇದ್ರ ಮೇಲೆ ಅಂಟಿಸ್ಕೋಬೇಕು. ಇವಾಗ ಇದನ್ನು ಡಬಲ್ ಸೈಡೆಡ್ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಈ ಪಿಂಕ್ ಕಾರ್ಡ್ ಮೇಲೆ ಅಂಟಿಸ್ತೀವಿ. ಆವಾಗ ಒಂದು ಸ್ವಲ್ಪ ಡೈಮೆನ್ಷನ್ ಸಿಗುತ್ತೆ, 3D ಆಗಿ ಕಾಣಿಸುತ್ತೆ. ಅದು ಸ್ಪೆಷಲ್ ಸ್ಟಿಕ್ಕರ್ಸು. ಇದಕ್ಕೆ ಡಬಲ್ ಸೈಡೆಡ್ ಫೋಮ್ ಟೇಪ್ ಅಂತಾರೆ ಅಥವಾ ಪಾಪ್ ಡಾಟ್ಸ್ ಅಂತಾರೆ. ಇದು ನಿಮ್ಗೆ ಅನುಕೂಲಕ್ಕೆ ಕಟ್ಟಾಗಿ ಬಂದುಬಿಟ್ಟಿರುತ್ತೆ, ಪ್ರೀ ಕಟ್ಟಾಗಿ ಬಂದಿರುತ್ತೆ, ರೌಂಡು ಸ್ಕ್ವೇರು ಎಲ್ಲ ಶೇಪಲ್ಲಿ. ನಾನಿವಾಗ ಸ್ಕ್ವೇರ್ ತಗೊಂಡಿದ್ದೀನಿ. ಇದನ್ನು ಹಿಂಗೆ ಎತ್ಕೋತೀರ. ಇದ್ರ ವಿಶೇಷ ಏನು ಅಂದರೆ ಹಿಂದ್ಗಡೆನೂ ಗಮ್ ಇರುತ್ತೆ, ಮುಂದ್ಗಡೆನೂ ಗಮ್ ಇರುತ್ತೆ. ಈ ರೀತಿ 4 ಕಡೆ ಈ ಪಾಪ್ ಡಾಟ್ಸನ್ನು ಅಂಟಿಸ್ಕೊಂಡು ಇವಾಗ ಇದನ್ನು ಪೀಲ್ ಮಾಡಬೇಕು. ಇವಾಗ ಈ ಕಾರ್ಡಿಗೆ 4 ಕಡೆ ಸಮವಾಗಿ ಜಾಗ ಬಿಟ್ಬಿಟ್ಟು ಅಂಟಿಸ್ಕೋಬೇಕು. ಈಗ ನಾವಾಗಲೇ ತಯಾರಿಸಿದಂಥ ಪೆಟಲ್ಸ್ನೆಲ್ಲ ಇದ್ರ ಮೇಲೆ ಹೂವದ ಆಕಾರದಲ್ಲಿ ಜೋಡಿಸೋಣ. ಈ ಕ್ವಿಲ್ಲಿಂಗ್ ಅನ್ನೋದು ಬಹಳ ಒಂದು ಪ್ರಾಚೀನ ಕಲೆ, ಬಟ್ ಇವಾಗ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ. ಭಾಳಷ್ಟು ಜನ ಈ ಕ್ವಿಲ್ಲಿಂಗನ್ನು ಮಾಡ್ತಾರೆ ಈಗಿನ ಕಾಲದಲ್ಲಿ. ಹಾಬಿಯಾಗೂ ಮಾಡ್ತಾರೆ ಮತ್ತು ಇದನ್ನು ಒಂದು ಉದ್ಯಮವಾಗೂ ಮಾಡ್ಕೊಂಡಿದ್ದಾರೆ. ಕ್ವಿಲ್ಲಿಂಗ್ನಲ್ಲಿ ಕಾರ್ಡ್ಸ್ ಮಾಡ್ತಾರೆ ಹಾಗೂ ಕಿವಿದು ಮಾಡ್ತಾರೆ. ಈ ರೀತಿ ನೀವೇ ಒಂದು ಸತಿ ಕ್ವಿಲ್ಲಿಂಗ್ ಕಲ್ತ ಮೇಲೆ ಇದನ್ನು ಬೆಳೆಸ್ಕೊಂಡು ಬೇರೆ ಬೇರೆ ಶೇಪ್ಗಳನ್ನ ಮಾಡ್ಬೋದು. ಇವಾಗ ಈ ಚಿಕ್ಕ ಲೀಫುಗಳಿದೆಯಲ್ಲ, ಇಲ್ಲೊಂದು ಡಿಸೈನ್ ಕ್ರಿಯೇಟ್ ಮಾಡೋಣ ಕಾರ್ನರಲ್ಲಿ. ಇವಾಗ 4 ತುದಿಯಲ್ಲೂ ಒಂದು ಸ್ಟೋನ್ ಅಂಟಿಸೋಣ. ಇವಾಗ ನಾವು ಮಾಡಿದ ಎಲ್ಲ ಪಾರ್ಟ್ಸನ್ನು ಇದ್ರ ಮೇಲೆ ಅಂಟಿಸಿದ್ವಿ. ತಯಾರಾಗಿರೋ ಕಾರ್ಡು ಒಂದು ಮೆಸೇಜ್ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ. ಮೆಸೇಜ್ ಇಲ್ಲದೆ ಹೋದರೆ ಕಾರ್ಡ್ ಇನ್ಕಂಪ್ಲೀಟ್ ಆಗಿರುತ್ತೆ. ನಮ್ಮಲ್ಲಿ ಈಗ ರೆಡಿಯಾಗಿರೋ ವರ್ಡ್ಗಳೇ ಸಿಗುತ್ತೆ. ಹ್ಯಾಪಿ ಬರ್ತ್ಡೇ, ಜಸ್ಟ್ ಫಾರ್ ಯು, ಬೆಸ್ಟ್ ವಿಶಸ್ ಅಂತೆಲ್ಲ ರೆಡಿಯಾಗಿರುತ್ತೆ ಈ ಮೆಸೇಜಸ್ಸು. ನಮಗೆ ಬೇಕಾದ್ದನ್ನು ಎತ್ತಿ ಅಲ್ಲಿ ಹಾಕ್ಬೋದು. ಅದಕ್ಕೆ ನೀವು ಒಂದು ಹ್ಯಾಂಡ್ಮೇಡ್ ಪೇಪರಲ್ಲಿ ಅಥವಾ ಯಾವುದರಲ್ಲೇ ಆಗಲಿ ಒಂದು ಬ್ಯಾಕ್ಗ್ರೌಂಡ್ ಕಟ್ ಮಾಡಿಕೊಂಡು, ನಾನೀಗ ಮುಂಚೆನೇ ತಯಾರಿಸಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಅದಕ್ಕೂ ಒಂದು ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟು ಅಂಟಿಸ್ತೀನಿ. ಇದು ಬಹಳ ಯೂಸ್ಫುಲ್. ಈ ಡಬಲ್ ಸೈಡೆಡ್ ಟೇಪು ನಿಮ್ಮದು ಯಾವುದೇ ಪ್ರಾಜೆಕ್ಟ್ಗೆ ಭಾಳ ಅನುಕೂಲ ಆಗುತ್ತೆ. ಈ ಮೆಸೇಜ್ ಪ್ಯಾನೆಲ್ ಮೇಲೆ ಫಿನಿಶ್ ಮಾಡೋಕ್ಕೆ ಒಂದು 4 ಸ್ಟೋನನ್ನು ಅಂಟಿಸಿದ್ದೀನಿ. ಇವಾಗ ಒಂದು ಬ್ಯೂಟಿಫುಲ್ ಕಾರ್ಡು ನಿಮಿಷಗಳಲ್ಲೇ ತಯಾರಾಯಿತು. ಹೀಗೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಕಡಿಮೆ ಸಮಯದಲ್ಲಿ ಸುಂದರವಾದ ಒಂದು ಕಾರ್ಡನ್ನು ನೀವು ತಯಾರಿಸ್ಬೋದು. ಪ್ರತಿಯೊಂದು ಹಬ್ಬಕ್ಕಾಗಲಿ, ಒಂದು ಬರ್ತ್ಡೇಗಾಗಲಿ, ಮದುವೆಗಾಗಲಿ, ಯಾವುದಕ್ಕೆ ಆಗಲಿ ನಿಮಿಷಗಳಲ್ಲಿ ನೀವೇ ನಿಮ್ಮ ಒಂದು ಇಮ್ಯಾಜಿನೇಷನ್ ಯೂಸ್ ಮಾಡಿ ಕಾರ್ಡನ್ನು ತಯಾರಿಸಿ ಕೊಡಬಹುದು. ನೋಡಿದ್ರಲ್ವಾ, ಅತಿ ಕಡಿಮೆ ಟೈಮ್ನಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಇಷ್ಟವಾದ ಕಾರ್ಡ್ಗಳನ್ನು ಹಾಗೆ ಓಲೆಗಳನ್ನು ಸಹ ಇದರಲ್ಲಿ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಡ್ರಲ್ವಾ. ಹಾಗೆ ನೀವು ಮಾಡಿದಂತಹ ಕಾರ್ಡ್ ಕೂಡ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಹಿಂದೆ ಈ ಮಳಿಗೆಗೆ ಭೇಟಿ ನೀಡಿ ಕರಕುಶಲತೆಯ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ನಿಮ್ಮ ಕೆಲಸವನ್ನ ಸುಲಭ ಮಾಡ್ಕೊಳ್ಳಿ.